ಸನ್ಮಾನ್ಯ ಅಧ್ಯಕ್ಷರೇ, ಆದಷ್ಟು ಹೊಸ ವರ್ಷದ ಮೊದಲ ಅಧಿವೇಶನದಲ್ಲಿ ಕರ್ನಾಟಕದ ರಾಜ್ಯಪಾಲರ ಭಾಷಣದ ಮುಖಾಂತರ ಯಾವುದೇ ಒಂದು ಸರ್ಕಾರ ಮುಂದೆ ಬರುವಂಥ ದಿವಸಗಳಲ್ಲಿ ಏನು ಅಭಿವೃದ್ಧಿಯನ್ನು ಮಾಡ್ತೀವಿ, ಯಾವ ರೀತಿ ಕರ್ನಾಟಕವನ್ನು ನಾವು ಅಭಿವೃದ್ಧಿ ಪಥದಲ್ಲಿ ಒಯ್ತೀವಿ ಅನ್ನೋಂಥ ಒಂದು ವಿಚಾರವನ್ನು ಹೇಳುವಂಥದ್ರ ಸಲುವಾಗಿ ಗೌರವಾನ್ವಿತ ರಾಜ್ಯಪಾಲರಿಂದ ಭಾಷಣವನ್ನು ಮಾಡಿಸುವಂಥ ಒಂದು ಸಂಪ್ರದಾಯ ಇದೆ. ಆದರೆ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ರೀತಿಯಿಂದ ಕೇವಲ ಸಂಘರ್ಷದ ಹಾದಿ ಹಿಡಿಯದೆ ಏನೋ ಈ ಒಂದು ರಾಜ್ಯಪಾಲರ ವಂದನಾ ನಿರ್ಣಯದ ಅನುಮೋದನೆ ಮಾಡಿದಂಥವ್ರು ಇವತ್ತು ತಮ್ಮ ಭಾಷಣದಲ್ಲಿ ಪ್ರಾರಂಭ ಮಾಡಿದ್ರು. ಬಣ್ಣಣ್ಣವರು ಇದೊಂದು ಸಹಕಾರಿ ಒಕ್ಕೂಟ, ರಾಜ್ಯ ಮತ್ತು ಕೇಂದ್ರದ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕು, ರಾಜಕೀಯವಾಗಿ ವಿಧಾನಸಭೆ ಲೋಕಸಭೆ ಹೊರಗಡೆ ನಮ್ಮ ಹೋರಾಟ ನಮ್ಮ ಸಂಘರ್ಷಗಳೇ ಇರಬೇಕು ವಿನಃ ಒಂದು ಸರ್ಕಾರ ಅಂದರೆ ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಎರಡು ಕೆಲವೊಂದು ಸಮಸ್ಯೆಗಳಿದ್ದರೂ ಸಹ ಅದನ್ನು ಯಾವ ಮಟ್ಟದಲ್ಲಿ ಚರ್ಚೆ ಮಾಡಬೇಕು, ಯಾವ ಮಟ್ಟದಲ್ಲಿ ಅದನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಚರ್ಚೆ, ಆರೋಗ್ಯಕರವಾದಂಥ ಚರ್ಚೆ ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಬರಬೇಕಾಗಿತ್ತು. ಅಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರ, ಯಾಕಂದ್ರೆ ನಮ್ಮ ಸರ್ಕಾರ ಅಂತ ಹೇಳ್ತೇನೆ, ಸರ್ಕಾರ ಏನು ನಮ್ಮ ರಾಜ್ಯಪಾಲರಿಂದ ಇವತ್ತು ಭಾಷಣವನ್ನು ಮಾಡಿಸಿದೆ, ಆ ಭಾಷಣದಲ್ಲಿ ನೇರವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವುದನ್ನು ಬಿಟ್ಟರೆ, ಗ್ಯಾರಂಟಿಗಳನ್ನು ಹೇಳಿದ್ದನ್ನೇ ಹೇಳ್ಕೊಂಡು ಹೋಗೋದು ಬಿಟ್ಟರೆ, ಈ ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ಸಂಕೇತಗಳನ್ನು ಕೊಡದೆ ಕೇವಲ ಒಂದು ರೀತಿಯ ಘರ್ಷಣೆಯ ಹಾದಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಸರಿಯಾಗಿ ನಾವು ಉಪಯೋಗ ಮಾಡದೇ ಇದ್ದರೆ ಅಂತಿಮವಾಗಿ ನಮಗೆ ಹಾಕಿದಂಥ ಮತದಾರನಿಗೆ, ನಮ್ಮ ರಾಜ್ಯಕ್ಕೆ ನಾವು ಅನ್ಯಾಯ ಮಾಡಿದಂತ ಆಗ್ತದೆ. ಅಧ್ಯಕ್ಷರೇ, ಸಾಕಷ್ಟು ಸಲ ಇವತ್ತು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ಪಾಲಿನ ಹಣವನ್ನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ನಮ್ಮಿಂದ ತೆಗೆದುಕೊಂಡಂತಹ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್, ಅದರ ಪ್ರಕಾರ ಹಣ ಕೊಡ್ತಾ ಇಲ್ಲ ಅನ್ನೋಂಥ ಆರೋಪವನ್ನು ಯಾವಾಗಲೂ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡ್ಕೊತ ಬಂದಿದೆ. ಒಂದು ಮಾಹಿತಿಯನ್ನು ನಾನು ಇವತ್ತು ಈ ಸದನಕ್ಕೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ ಮನಮೋಹನ್ ಸಿಂಗ್ರ ಸರ್ಕಾರ 10 ವರ್ಷ ಇತ್ತು ದೇಶದಲ್ಲಿ. ಅದರ ನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ 2014ರಿಂದ 2024, ಈ ಎರಡೂ ಸರ್ಕಾರಗಳಲ್ಲಿ 10 ವರ್ಷದಲ್ಲಿ ಎಷ್ಟು ಕರ್ನಾಟಕಕ್ಕೆ ಹಣ ಬಂದಿದೆ. ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಕಾಲದಲ್ಲಿ ತೆರಿಗೆ ಪಾಲು ಟ್ಯಾಕ್ಸ್ ಡಿವಲ್ಯೂಷನ್ ಬಂದಿದ್ದು 81,795 ಕೋಟಿ, ಗ್ರಾಂಟ್ಸ್ ಇನ್ ಏಡ್ 60,779 ಕೋಟಿ. ಅಂದರೆ ಅಧ್ಯಕ್ಷರೇ, 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 1,42,574 ಕೋಟಿ ರೂಪಾಯಿ ಬಂದಿತ್ತು. ಅದೇ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ
2014ರಿಂದ 24ರವರೆಗೆ ನಮ್ಮ ರಾಜ್ಯಕ್ಕೆ ತೆರಿಗೆ ಪಾಲು 2,93,000 ಕೋಟಿ ರೂಪಾಯಿ. ಅಂದರೆ UPA ಸರ್ಕಾರದಲ್ಲಿ ಬರಬೇಕಾದಂಥ ಹಣಕ್ಕಿಂತ ಸುಮಾರು 258% ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ಏನು ಗ್ರ್ಯಾಂಟ್ಸ್ ಇನ್ ಏಟದಲ್ಲಿ ಸುಮಾರು 2,26,000 ಕೋಟಿ ಅಭಿವೃದ್ಧಿಗಾಗಿ ಕರ್ನಾಟಕಕ್ಕೆ ಹಣ ಕೊಟ್ಟಿದ್ದಾರೆ. ಅಂದರೆ ಸುಮಾರು 273 ಪಟ್ಟು ಕರ್ನಾಟಕಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಹೆಚ್ಚು ಸಹಾಯವನ್ನು ಮಾಡಿದಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿಯವರು ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. UPA ಸರ್ಕಾರದಲ್ಲಿ ಬಂದಂಥ ಒಟ್ಟು ಅಭಿವೃದ್ಧಿ ಹಣ 1,42,574 ಕೋಟಿ. ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಬಂದಂಥ ಅಭಿವೃದ್ಧಿ ಹಣ 5,19,000 ಕೋಟಿ. ಇದು ಅಂಕೆ ಸಂಖ್ಯೆಗಳು ಕೇಂದ್ರ ಸರ್ಕಾರ ಕೊಟ್ಟಂಥ ಅಂಕೆ, ಏನು ನನ್ನ ಮನೆಯಲ್ಲಿ ತಯಾರು ಮಾಡೋದಂಥದ್ದಲ್ಲ. ಇವತ್ತು ನರೇಂದ್ರ ಮೋದಿಯವರ ಬಗ್ಗೆ ಆಗಲಿ ಕೇಂದ್ರ ಸರ್ಕಾರದಲ್ಲಿ ಆಗಲಿ ಇವತ್ತೊಂದು ಸರ್ವೆ ಮಾಡಿದ್ದಾರೆ ಅಧ್ಯಕ್ಷರು, ಇವತ್ತೇ ಬಂದಿದೆ ಪತ್ರಿಕೆಯಲ್ಲಿ. ಇಂದು ಚುನಾವಣೆ ನಡೆದರೆ NDAಗೆ 352 ಸ್ಥಾನಗಳು ಭಾರತದಲ್ಲಿ ಸಿಗ್ತವೆ. ನೀವು ಸುಳ್ಳು ಅಪಪ್ರಚಾರ ಮಾಡಿದ್ರೆ ಈ ದೇಶದ ಜನ ನರೇಂದ್ರ ಮೋದಿಯನ್ನು ಬಿಟ್ಟು ಕೊಡುವಂಥ ಪ್ರಶ್ನೆ ಈ ದೇಶದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 352 ಲೋಕಸಭೆಗಳನ್ನು ಗೆಲ್ಲುವುದರ ಮೂಲಕ ಕಾಂಗ್ರೆಸ್ ಮತ್ತೆ ಕೇವಲ 80 ಸೀಟ್ಗಳ ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಆದರೆ ಅನೇಕರು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಿತ್ರರು ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿಯವರನ್ನು ಹೊಗಳೋದು. ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ನರೇಂದ್ರ ಮೋದಿಯವರ ಮಾಡೆಲನ್ನು ಅನ್ವಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ವಯಿಸಲಿಲ್ಲ? ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ, ಸರಿಯಾದ ಆಡಳಿತ ಇಲ್ಲಾರ್ದಕ್ಕೆ ಬರೀ ನರೇಂದ್ರ ಮೋದಿಯವರು ಬರೀ ಕೇವಲ ಕೇಂದ್ರ ಸರ್ಕಾರಕ್ಕಲ್ಲ, ರಾಜ್ಯದಲ್ಲಿಯೂ ನರೇಂದ್ರ ಮೋದಿ ಅಂತ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕನ್ನುತ್ತಾ ಜನರ ಅಪೇಕ್ಷೆ ಇತ್ತು. ಆದರೆ ನರೇಂದ್ರ ಮೋದಿಯವರನ್ನ ಹೋಲುವಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡದೇ ಇರೋದು ಪರಿಣಾಮವಾಗಿ ಇಲ್ಲಿ 56 ಸೀಟಿಗೆ ನಾವು ಬಂದು ಕೊಟ್ಟಿದ್ದೀವಿ. ಕೇವಲ ಕೇಂದ್ರ ಸರ್ಕಾರ ಹೊಗಳೋದ್ರಿಂದ ಹೊಟ್ಟೆ ತುಂಬುವುದಿಲ್ಲ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಅನುಭವಿಗಳಿದ್ದಾರೆ, ಅನೇಕ ಹಿರಿಯ ಸಚಿವರು ಅದಾರೆ. ಅವರು ಈ ಅವಧಿ ಇಲ್ಲ ಅಥವಾ ಮುಂದಿನ ಅವಧಿ ರಾಜಕೀಯದಿಂದ ವಿಶ್ರಾಂತಿ ಜೀವನಕ್ಕೆ ಹೋಗ್ಬೋದು. ಆದರೂ ಒಂದು ವಿನಂತಿಯನ್ನು ಮಾಡ್ಕೋತೀನಿ, ಇವತ್ತು ಹೋಗುವ ಕಾಲದಲ್ಲಿ ರಾಜ್ಯದ ಜನರಿಗೆ ಇವತ್ತು ನ್ಯಾಯಯುತವಾಗಿ ಸಿಗಬೇಕಾದಂಥ ಅಭಿವೃದ್ಧಿ ಆಗಲಿ, ಘರ್ಷಣೆ ಇರಲಾರ್ದೇ ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕಾದಂಥ ಜವಾಬ್ದಾರಿ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆದರೆ ಅದು ಆಗ್ತಾ ಇಲ್ಲ ಅಧ್ಯಕ್ಷರೇ. ಇವತ್ತು ನೋಡಿ, ನಿನ್ನೆ ಗುತ್ತಿಗೆದಾರರ ಸಂಘದವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಹೇಳ್ತಾರೆ ಅಂದರೆ, ನಿನ್ನೆನೆ ಕಿಕ್ ಬ್ಯಾಕ್ಸ್ ಡಬಲ್ಡ್ ಅಂಡರ್ ಯುವರ್ ಗೌರ್ಮೆಂಟ್, ಕಾಂಟ್ರಾಕ್ಟರ್ಸ್ ರೈಟ್ ಟು ಸಿದ್ದು. ಈ ರೀತಿ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಒಂದು ಸರ್ಕಾರದಿಂದ ಒಂದು ಸರ್ಕಾರಕ್ಕೆ ಏರ್ತಾನೆ ಹೋಗ್ತಾ ಇದೆ. ಅವಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ 40% ಸರ್ಕಾರ 40 CM ಸರ್ಕಾರ ಅಂತೇಳಿ ಅಪವಾದ ಮಾಡ್ತಿದ್ರು, ಟೀಕೆ ಮಾಡ್ತಿದ್ರು. ಒಂದು ಮುಖ್ಯಮಂತ್ರಿ ಹುದ್ದೆಗೆ ಯಾರೇ ಆಗಲಿ ಏನು ಗೌರವ ಕೊಡೋದೇ ಬೊಮ್ಮಾಯಿಯವರನ್ನ ಅಪಮಾನ ಮಾಡುವಂಥದ್ದು, ರೋಡ್ಗಳಲ್ಲಿ ಕಾಂಪೌಂಡಿಗೆ
ಬೀದಿ ಬೀದಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಹರಾಜನ ಮಾಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ಈಗ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ, ಅವರೇ ಕುರ್ಚಿ ಮೇಲೆ ಕೂತಿದ್ದಾರೆ. ಆ 40% ಅಂತ ನೀವೇನು ಹೇಳ್ತಾ ಇದ್ರಲ್ಲ, ಆ 40ರಿಂದ 100ಕ್ಕೆ 100 ಭ್ರಷ್ಟಾಚಾರ ಅಂತ ಹೋಗೋದು ಸಾಧ್ಯ ಇಲ್ಲ. ಇದನ್ನ ಯಾರು ನಾನು 100ಕ್ಕೆ 100 ಒಳ್ಳೆ ಸರ್ಕಾರ ಕೊಡ್ತೀನಿ ಅನ್ನೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ಯಾರ್ದೂ ಇಲ್ಲ. ನಾವು ಒಪ್ಕೋತೀನಿ. ಆದರೆ 40% ಅಂತ ನೀವೇ ಏನು ಟೀಕೆ ಮಾಡಿದ್ರಲ್ಲ, ಅದಕ್ಕಿಂತ ಕಡಿಮೆ ಮಾಡುವಂಥ ಪ್ರಯತ್ನ ಏನು ಮಾಡಿದ್ರಿ? ಅವಾಗ ಯಾರೋ ಒಬ್ಬ ಕಾಂಟ್ರಾಕ್ಟ್ ಗುತ್ತಿಗೆದಾರ ದಿನಾಲೂ BJP ವಿರುದ್ಧ, ಅವಾಗ ಎಷ್ಟು ಅವ್ರ ಬಗ್ಗೆ ಕಳಕಳಿ. ಆ ಗುತ್ತಿಗೆದಾರ ಅಧ್ಯಕ್ಷ ಏನು ಕೆಂಪೇಗೌಡ ಏನೋ ಇದೆ ಅವ್ರ ಹೆಸರು, ಕೆಂಪಣ್ಣನವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು, ಅಂದಿನ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಎಷ್ಟೋರಿಗೆ ಗೌರವ ಕೊಟ್ಟು ಕೆಂಪಣ್ಣ ಹೇಳಿದ್ದಾರೆ 40% ಇದೆ, ಈ ಭ್ರಷ್ಟ ಸರ್ಕಾರ, ಅಯೋಗ್ಯ ಸರ್ಕಾರ ಅಂತ ಹೇಳೋರು. ಇವತ್ತು ಅದೇ ಗುತ್ತಿಗೆದಾರ ಸಂಘ ಕೆಂಪಣ್ಣ ಸತ್ತ ಮೇಲೆ ಯಾರು ಬಂದವರು ಗೊತ್ತಿಲ್ಲ, ಮಂಜುನಾಥ್ ಅವರು ಹೇಳಿದ್ದನ್ನು ಸಹ ನೀವು ಒಪ್ಕೋಬೇಕಾಗ್ತದಲ್ಲ. ಎಂದು ಕೆಂಪಣ್ಣನ ನೀವು ಒಪ್ಕೊಂಡಿರಲ್ಲ, ಇವತ್ತು ಮಂಜುನಾಥರು ಭ್ರಷ್ಟಾಚಾರ ನಡೆದಿದೆ ಒಪ್ಕೋಬೇಕು. ಮುಖ್ಯಮಂತ್ರಿ ಕರೆದು ಮಾತಾಡಬೇಕು, ಏನಪ್ಪ ಎಲ್ಲೆಲ್ಲಿ ಈ ರೀತಿ ಕರಪ್ಷನ್ ನಡೆದಿದೆ. ಇವತ್ತು ನೋಡಿ ಅಧ್ಯಕ್ಷರೇ, ಏನು ಇವತ್ತು ಎಷ್ಟು ಇವತ್ತು ನಮ್ಮ ಗುತ್ತಿಗೆದಾರರ ಬಾಕಿ ಇದೆ ಅನ್ನುವಂಥದ್ದನ್ನು ಪೂರ್ತಿ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅವರು. ಇವತ್ತು ಎಷ್ಟು 38,000 ಕೋಟಿ ರೂಪಾಯಿ ಇವತ್ತು ಬಾಕಿ ಇದೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ. ಹಂಗಾದ್ರೆ ನೀರಾವರಿ ಎಲ್ಲಿ ಆಗ್ತದೆ ಅಧ್ಯಕ್ಷರೇ? ಕೃಷ್ಣಗೆ ಎಂತ ನ್ಯಾಯ ಸಿಗ್ತದೆ? ಕಾವೇರಿಗೆ ಎಂತ ನ್ಯಾಯ ಸಿಗ್ತದೆ? ಆ ಕೇಂದ್ರ ಸರ್ಕಾರ ಕೂಡ 5,000 ಕೋಟಿ ಬಗ್ಗೆನೇ ನೀವು ಚರ್ಚೆ ಮಾಡ್ತೀರಿ. ಇಲ್ಲಿ ಇನ್ನೋರಿಗೆ ರಾಜ್ಯ ಸರ್ಕಾರದಿಂದ DPR ಕಳಿಸಿಲ್ಲ. DPR ಕಳಿಸಲಾರ್ದೇ ಸರ್ಕಾರ ಅಲ್ಲಿ ಸರ್ಕಾರ ಬಿಡುಗಡೆ ಹೆಂಗೆ ಮಾಡ್ತದೆ? ಲೋಕೋಪಯೋಗಿ ಇಲಾಖೆಯಲ್ಲಿ 8,370 ಕೋಟಿ, RDPRದಲ್ಲಿ 3,800 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 3,000 ಕೋಟಿ, ವಸತಿ ಇಲಾಖೆಯಲ್ಲಿ 2,600 ಕೋಟಿ, BBMPಯಲ್ಲಿ 2,600 ಕೋಟಿ, ನಗರಾಭಿವೃದ್ಧಿಯಲ್ಲಿ 2,000 ಕೋಟಿ, ಕಾರ್ಮಿಕ ಇಲಾಖೆಯಲ್ಲಿ 2,000 ಕೋಟಿ. ಇವತ್ತು ಈ ರೀತಿ ಗುತ್ತಿಗೆದಾರರ ಹಣ ಕೊಡದೇ ಇದ್ದರೆ, ಅವ್ರು ಹೇಳಿದ್ದಾರೆ ಅಧ್ಯಕ್ಷರೇ, ನಾವು 8ನೇ ತಾರೀಕಿಗೆ ಮಾರ್ಚ್ 5ರಿಂದ ಕರ್ನಾಟಕದಲ್ಲಿ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತ ಮಾಡ್ತೀವಿ. ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಮನೆ ಮಠ ಎಲ್ಲ ಮಾರ್ಕೊಂಡು. ಅಧ್ಯಕ್ಷರೇ, ಹಳ್ಳಿಗಾಡಿನಲ್ಲಿ ಕರ್ನಾಟಕದಲ್ಲಿ ಗುತ್ತಿಗೆದಾರರು ಖಾಸಗಿ ಬಡ್ಡಿ ಅಂತ ತೊಗೊಂಡು ಬಂದು 5%, 10%, 1 ಲಕ್ಷ ಸಾಲ ಖಾಸಗಿಯಲ್ಲಿ ತಂದ್ರೆ 5% ಅಂದ್ರೆ ಅಧ್ಯಕ್ಷರೇ 1 ಲಕ್ಷಕ್ಕೆ 5,000 ರೂಪಾಯಿ ಆಗ್ತದೆ. 10%ನಲ್ಲಿ ತೊಗೊಂಡಿದ್ದಾರೆ. ನಮ್ಮಲ್ಲಿ ಗುತ್ತಿಗೆದಾರ ಬಂದು ಕಣ್ಣೀರು ಹಾಕ್ತಾರೆ. ಏನು ಮಾಡಿದ್ರು ಒಟ್ಟೆ ಬ್ಯಾಂಕಿನ ಸಾಲ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವರ ಪರಿಸ್ಥಿತಿ ಇವತ್ತು ಗುತ್ತಿಗೆದಾರರ ಬಗ್ಗೆ ನಾನೇನೋ ಗುತ್ತಿಗೆದಾರರ ಪರವಾಗಿ ನಾ ಮಾತಾಡ್ತಾ ಇದ್ದೇನೆ ತಿಳ್ಕೊಬೇಡ್ರಿ ಸನ್ಮಾನ್ಯ ಅಧ್ಯಕ್ಷರೇ. ಗುತ್ತಿಗೆದಾರರಿಗೆ ನೀವು ಸರಿಯಾಗಿ ಹಣ ಕೊಟ್ಟರೆ ಅಭಿವೃದ್ಧಿ ನೋಡ್ರಿ. BJP ಕಾಂಗ್ರೆಸ್ ಇದು ಬೇಡ. ಯಾರು ನೋಡ್ರಿ, ಯಾವ ಸರ್ಕಾರ ಇರ್ತದಲ್ಲ ಅವರು ಇಟ್ಟು ಬಾಕಿ ಇಟ್ಟು ಹೋಗೋರೆ. ನಾಳೆ ನಿಮ್ಮ ಸರ್ಕಾರ ಮುಂದಿನ ಯಾರು ಬರ್ತಾರಲ್ಲ, ನಾಳೆ ನಮ್ಮದೇ ಸರ್ಕಾರ ಬರ್ಬೋದು. ಅಲ್ಲ BJP ಇಲ್ಲ, ನೀವು ನಿಮ್ದೇ ಸರ್ಕಾರ. ಅದು ಯಾವ ತರ ಎತ್ತಾಳವ್ರೆ? ನೀವು BJP ಇಲ್ಲ.
ಇರಿ ಯತ್ನಾಳ್ ಜೊತೆ ನೀವಿದ್ದೀರಾ ಗೋಪಾಲಕೃಷ್ಣ ಅವರೇ, ಅಲ್ಲ ಅಣ್ಣ ಗೋಪಾಲ್ ಬಿಜೆಪಿ ಕೃಷ್ಣ. ಇಲ್ಲ ನಮ್ ಸರ್ಕಾರ ಅಂದ್ರೆ ನೀವು ಗೋಪಾಲ್ ಕೃಷ್ಣ. ನೀವು ಪಕ್ಷೇತರಾಗಿ ನಮ್ ಸರ್ಕಾರ ಅಂತ ಹೇಳಿ ನಾಳೆ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನನ್ನ ಬಲ್ಲೆ ಬರ್ಬೇಕಾಗ್ತದೆ. ಅಂತೂ ನನಗೆ ಇಲ್ಲಿ ಹುಷಾರ್. ತಂದೆ. ಹುಷಾರ್, ಎಚ್ಚರಿಕೆಯಿಂದ ಮಾತಾಡ್ಬೇಕು ನನ್ನ ಬಗ್ಗೆ. ಅಲ್ಲ ನಾನ್ ಹೇಳಿದ್ದು ಅಧ್ಯಕ್ಷರೇ, ನಮ್ ಸರ್ಕಾರ ಬಂದ್ರೆ ಅಂದ್ರಲ್ಲ ಅದಕ್ಕೆ ಹೇಳಿದ್ದ ಇಲ್ಲ ನೋಡಿ, ಸರ್ಕಾರ ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜನತಾದಳ ಇರಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.